ಇನ್ನು ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ಸಾಬೀತಾಗಿದೆ. ಮಗನ ಬಗ್ಗೆ ರೇವಣ್ಣ ಅವರು ಏನಾದರೂ ಪ್ರತಿಕ್ರಿಯೆ ಕೊಡ್ತಾರಾ ಅಂತ ಕೇಳಿದ್ರೆ ನೋ, ಪಿಟ್ಟಿಕ್ ಅಂದಿಲ್ಲ ಅವರು, ಏನೇನೂ ಮಾತಾಡಿಲ್ಲ. ರೇವಣ್ಣ ಅವರು ಹೆಂಗೆ ಮಾತಾಡ್ತಾರೆ? ಎಂಥ ಪ್ರಕರಣ ಇದು? ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ಅಂತ ರೇವಣ್ಣ ಅವರು ಹೇಳಿದ್ದಾರೆ. ಮಗ ದೋಷಿ ಅಂತ ತೀರ್ಪು ಬಂದ ನಂತರವೂ ಕೂಡ ರೇವಣ್ಣ ಬ್ಯುಸಿ ಆಗಿದ್ದಾರೆ. ಮೀಟಿಂಗ್ನಲ್ಲಿ ಬ್ಯುಸಿ ಆಗಿದ್ದ ಮಾಜಿ ಸಚಿವ ರೇವಣ್ಣ ಅವರು ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ತೀರ್ಪು ಬಂದಿದೆ. ಮಗನ ಬಗ್ಗೆ ರೇವಣ್ಣ ಅವರು ಏನಾದರೂ ಮಾತಾಡ್ತಾರೇನೋ ಅಂತ ಕೇಳಿದರೆ ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳಿದಾರಂತೆ. ಮಗ ದೋಷಿ ಅಂತ ತೀರ್ಪು ಬಂದ ನಂತರವೂ ಕೂಡ ರೇವಣ್ಣ ಬ್ಯುಸಿ ಆಗಿದ್ದಾರೆ. ಒಂದು ಮೀಟಿಂಗ್ ಇತ್ತಂತೆ, ಆ ಮೀಟಿಂಗ್ನಲ್ಲಿ ಮಾಜಿ ಸಚಿವ ರೇವಣ್ಣ ಅವರು ಬ್ಯುಸಿ ಆಗಿದ್ದಾರೆ. ಸಹಜವಾಗಿ ಆತಂಕ ಇರುತ್ತೆ. ಭಾಳ ಹೋಪ್ ಇತ್ತು ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ, ರೇವಣ್ಣ ಅವರಿಗೆ. ಯಾಕೆಂತ ಹೇಳಿದರೆ ಮೊದಲ ಬಾರಿ ಸ್ಪರ್ಧೆ ಮಾಡಿ ಗೆದ್ದು ಸಂಸದರಾಗಿ ಆಯ್ಕೆಯಾಗಿತ್ತು. ಸೊ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದ್ರು. ಯಾವಾಗ ವಿಡಿಯೋಗಳು ಹೊರಗಡೆ ಬಂದವು, ಪ್ರಜ್ವಲ್ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಲಾಯಿತು, ಅಲ್ಲಿಂದ ಅವರು ಗಳಿಸಿದ್ದಂಥ ನಂಬಿಕೆ ಎಲ್ಲವೂ ಕೂಡ ಹೋಯಿತು. ಈಗ ಕೋರ್ಟ್ನಲ್ಲಿ ಅದು ಸಾಬೀತು ಕೂಡ ಆಗಿದೆ. 4 ಕೇಸ್ಗಳ ಪೈಕಿ 1 ಕೇಸ್ನಲ್ಲಿ ಈಗ ಆದೇಶ ಪ್ರಕಟ ಆಗಿರೋದು ದೋಷಿ ಅಂತ ಹೇಳಿ. ಇನ್ನೂ 3 ಕೇಸ್ಗಳು ಬಾಕಿ ಇದ್ದಾವೆ. ಸೊ ನೋಡಿ, ಅಲ್ಲಿ ರೇವಣ್ಣ ಅವರು ಏನಾದರೂ ಹೇಳ್ತೀರಾ ಸರ್ ಇದ್ರ ಬಗ್ಗೆ ಅಂತ ಕೇಳಿದರೆ ಏನೇನೂ ಇಲ್ಲ, ಒಂದೇ ಒಂದು ಮಾತು ಕೂಡ ಮಾತಾಡಿಲ್ಲ. ಇವತ್ತು ತೀರ್ಪು ಬಂದಿದೆ ಸರ್, ಕನ್ವಿಕ್ಟ್ ಆಗಿದೆ ಸರ್. ಅಲ್ಲೇ ಕರ್ಕೊಂಡ್ಬರ್ತೀನಿ ಪ್ಲೀಸ್ ಸರ್. ಅಲ್ಲೇ ಮಾತಾಡ್ತೀನಿ ಬರ್ರಿ, ಅಲ್ಲೇ ಮಾತಾಡ್ತೀನಿ ಬರ್ರಿ. ಇವತ್ತು ತೀರ್ಪು ಬಂದಿದೆ ಸರ್, ಕನ್ವಿಕ್ಟ್ ಆಗಿದೆ ಸರ್. ಅಲ್ಲೇ ಕರ್ಕೊಂಡ್ಬರ್ತೀನಿ ಪ್ಲೀಸ್ ಸರ್. ಅಲ್ಲೇ ಮಾತಾಡ್ತೀನಿ ಬರ್ರಿ, ಅಲ್ಲೇ ಮಾತಾಡ್ತೀನಿ ಬರ್ರಿ. ಇವತ್ತು ತೀರ್ಪು ಬಂದಿದೆ ಸರ್, ಕನ್ವಿಕ್ಟ್ ಆಗಿದೆ ಸರ್. ಅಲ್ಲೇ ಕರ್ಕೊಂಡ್ಬರ್ತೀನಿ ಪ್ಲೀಸ್ ಸರ್. ಅಲ್ಲೇ ಮಾತಾಡ್ತೀನಿ ಬರ್ರಿ, ಅಲ್ಲೇ ಮಾತಾಡ್ತೀನಿ ಬರ್ರಿ. ಇವತ್ತು ತೀರ್ಪು ಬಂದಿದೆ ಸರ್, ಕನ್ವಿಕ್ಟ್ ಆಗಿದೆ ಸರ್. ಅಲ್ಲೇ ಕರ್ಕೊಂಡ್ಬರ್ತೀನಿ ಪ್ಲೀಸ್ ಸರ್. ಅಲ್ಲೇ ಮಾತಾಡ್ತೀನಿ ಬರ್ರಿ, ಅಲ್ಲೇ ಮಾತಾಡ್ತೀನಿ ಬರ್ರಿ.